ಕಗ್ಗದ ಬೆಳಕಿಗೆ ಸ್ವಾಗತ. ಇಂದಿನ ಕಗ್ಗ ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಕ, ಮೃಗಗಳಾವೇಶಗೊಳ್ಳಲಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು, ಹಗೆತನವ ಮಂತು ಬಿಡು ಮಂಕುತಿಮ್ಮ. ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ. ಜಗತ್ತಿನಲ್ಲಿ ಸುಖವನ್ನು ಅರಸ್ತಾ ಹೋದರೆ, ಸುಖವನ್ನು ಹುಡುಕ್ತಾ ಹೋದರೆ ಅದು ಕಲಹಕ್ಕೆ ನಾಂದಿಯಾಗುತ್ತೆ. ನನಗೂ ಬೇಕು ಸುಖ, ಇನ್ನೊಬ್ಬನಿಗೂ ಬೇಕು, ಹೀಗೆ ಹೋರಾಟ ಶುರುವಾದಾಗ ಕಲಹ ಉಂಟಾಗುತ್ತೆ. ಡಿ ವಿ ಜಿ ಕೇಳ್ತಾರೆ, ಕಾಡಿನಲ್ಲಿರುವ ಮೃಗಗಳಿಗೆ ಆವೇಶ ಬಂದಾಗ, ಕ್ರೋಧ ಬಂದಾಗ ಅವು ಏನು ಮಾಡ್ತವೆ? ಮೃಗಗಳ ಆವೇಶಗೊಳ್ಳಲು ಅಪ್ಪುದಿನ್ನೇನು. ಅವಕ್ಕೆ ಸಿಟ್ಟು ಜಾಸ್ತಿ ಆದಾಗ ಹೋರಾಡ್ತವೆ, ಜಗಳ ಆಡ್ತವೆ. ಅದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ, ಜಗಳ ಮಾತ್ರ ಪ್ರಯೋಜನ ಆಗುತ್ತೆ. ಹಾಗಾಗಿ ಜಗದ ಸೊಗದ ರಸಿಕೆಯ ಫಲ ನೋಡು ಬರೀ ಕಲಹ, ಮೃಗಗಳ ಆವೇಶಗೊಳ್ಳಲು ಅಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು. ಅನ್ಯಾಯ, ಅನಾಚಾರ ಅದರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ, ಇವು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಯಾವಾಗ ಕೊನೆ ಎಂಬುದಾಗಿ ಯೋಚನೆ ಮಾಡಿದರೆ ಡಿ ವಿ ಜಿ ಉತ್ತರಿಸ್ತಾರೆ, ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು. ಕಾಡಿನಲ್ಲಿ ಬೆಂಕಿ ಹತ್ತಿಕೊಂಡ್ರೆ ಯಾರೂ ಅದನ್ನು ಆರಿಸಲಿಕ್ಕೆ ಸಾಧ್ಯವಾಗದ ಪಕ್ಷದಲ್ಲಿ ಅದು ತಾನಾಗೇ ನಂದಿ ಹೋಗುತ್ತಂತೆ. ಇನ್ನು ಸುಡಲಿಕ್ಕೆ ಅಲ್ಲಿ ವಸ್ತುಗಳು ಇಲ್ಲ ಅಂತಾದಾಗ, ಕಾಡು ಪೂರ್ತಿ ಬೂದಿಯಾದಾಗ, ಮತ್ತೆ ಸುಡಲಿಕ್ಕಿಲ್ಲ ಅಂತಾದಾಗ ಬೆಂಕಿ ತಾನಾಗೇ ಆರ ಹೋಗುತ್ತೆ. ಆದ್ದರಿಂದ ದ್ವೇಷವನ್ನು ಬಿಡು. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ರೋಷ ಬಂದರೂ ಬರಲಿ, ದ್ವೇಷ ಮಾತ್ರ ಬಾರದಿರಲಿ, ದೇಶವಾಸಿಗಳೆಲ್ಲ ಸೋದರರು ಸಖನೆ. ದೋಷಗಳ ನಾಶಕ್ಕೆ ದ್ವೇಷವೌಷಧವಲ್ಲ, ದ್ವೇಷವನ್ನೇ ದ್ವೇಷಿಸೋ ಮರಳು ಸಿದ್ಧ. ಮುಂದಿನ ಕಗ್ಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.